ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಮೀಡಿಯಾ. ವೀಕ್ಷಕರೇ, ತಾವು ನಮ್ಮ ಡಿವೈನ್ ಮೀಡಿಯಾದ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆ, ಪ್ರೀತಿ, ವಿಶ್ವಾಸ ಅಪಾರವಾದದ್ದು. ಯಾಕಂದರೆ ಲೋಕಾಪುರದ ಗ್ರಾಮದಲ್ಲಿ ಅಥವಾ ಲೋಕಾಪುರ ಪಟ್ಟಣದ ಸುತ್ತಮುತ್ತ ಹಳ್ಳಿಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ತಮಗೆ ಕಂಡು ಬಂದಲ್ಲಿ ತಾವು ಮೊದಲು ತಿಳಿಸೋದು ನಮ್ಮ ಡಿವೈನ್ ಮೀಡಿಯಾಕ್ಕೆ. ಯಾಕಂದರೆ ಡಿವೈನ್ ಮೀಡಿಯಾದಿಂದ ಏನಾದರೂ ಒಂದು ಬದಲಾವಣೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಂಬಿಕೆಯನ್ನು ನೀವು ಇಟ್ಟಿರೋದ್ರಿಂದಲೇ ಈ ಕೆಲಸವನ್ನು ಕೂಡ ನಾವು ಅತಿ ನಿಷ್ಠೆಯಿಂದ ಕೂಡ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಇವತ್ತು ಬಂದಿರೋದು ನಮ್ಮ ಲೋಕಾಪುರ ಪಟ್ಟಣದಲ್ಲಿರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋದು. ಬಹಳಷ್ಟು ಸಾರ್ವಜನಿಕರು ನಮಗೆ ಕೆಲವೊಂದಿಷ್ಟು ದೂರನ್ನು ನೀಡಿದರು. ಇಲ್ಲಿ ಲೋಕಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವೊಂದಿಷ್ಟು ಕುಂದು ಕೊರತೆಗಳು ಇದ್ದಾವೆ ಸರ್, ದಯವಿಟ್ಟು ಅದನ್ನು ತಾವು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿ ಅದರ ಬದಲಾವಣೆಯನ್ನು ತರಬೇಕನ್ನುವಂತಹ ಮಾತುಗಳನ್ನು ಕೇಳಿದ್ದರಿಂದ ನಾವೀಗ ನೇರವಾಗಿ ಲೋಕಾಪುರದ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೀವಿ. ಇಲ್ಲಿನ ಕುಂದು ಕೊರತೆಗಳೇನು, ಜೊತೆಗೆ ಇಲ್ಲಿನ ವೈದ್ಯಾಧಿಕಾರಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಸರ್, ಮೊದಲನೇದಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಲೋಕಾಪುರದಲ್ಲಿ MBBS ಮುಗಿಸಿದಂತಹ ಯಾವ ವೈದ್ಯಾಧಿಕಾರಿಗಳು ಇಲ್ಲ ಅನ್ನುವಂಥ ದೂರು ಬಹಳಷ್ಟು ಸಾರ್ವಜನಿಕರಿಂದ ನಮಗೆ ಬಂದಿತ್ತು. ಹೀಗಾಗಿ ಅದರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಕಳೆದ ಒಂದು ವರ್ಷದಿಂದ ಇದು ಹುದ್ದೆ ಖಾಲಿ ಇತ್ತು ಇಲ್ಲಿ. ಯಾಕಂದರೆ ಸುಮಾರು ಒಂದು 20ಕ್ಕೂ ಒಂದು ಹೆಚ್ಚು ಹಳ್ಳಿಗಳು ಇಲ್ಲಿ ಕವರ್ ಆಗ್ತವೆ. ನಮ್ಮ ಲೋಕಾಪುರ PSCದು ಪಾಪ್ಯುಲೇಷನ್ ಅಂದರೆ ಒಂದು 50,000ಕ್ಕಿಂತ ಹೆಚ್ಚಿಗೂ ನಮ್ಮದು ಲಿಮಿಟ್ ಅದ ರೀ. ಅದಕ್ಕೆ ಮೀರಿನೂ ಬೆಳಗಾವಿ ಜಿಲ್ಲೆಯಲ್ಲಿ ಗಡಿ ಭಾಗ ಇರೋದ್ರಿಂದನೂ ಸುಮಾರು ಬೆಳಗಾವಿ ಜಿಲ್ಲೆಯ ಹಳ್ಳಿಗಳೂ ಇಲ್ಲಿ ನಮ್ಮ ರೋಗಿಗಳು ಇಲ್ಲಿ ಚಿಕಿತ್ಸೆಗೋಸ್ಕರ ನಮ್ಮಲ್ಲಿ ಅವಲಂಬಿತರಿದ್ದಾರೆ. ಹೀಗಾಗಿ ಇಲ್ಲಿ ಕಾರ್ಯದ ಒತ್ತಡ ಹೆಚ್ಚಿದೆ. ಮತ್ತು ಈಗ ಹೈವೇ ಅಂದರೆ ರಾಜ್ಯ ಹೆದ್ದಾರಿಗಳು ಇಲ್ಲಿ ಎರಡೂ ಕಡೆಯಿಂದ ಇರೋದ್ರಿಂದ ಅಪಘಾತಗಳು, ಆಮೇಲೆ ಬೇರೆ ಬೇರೆ ತುರ್ತು ಅಂದರೆ ಎಮರ್ಜೆನ್ಸಿಗಳು ಇಲ್ಲಿ ಮೇಲಿಂದ ಸಂಭವಿಸ್ತಾ ಇರ್ತದೆ. ಹೀಗಾಗಿ ಕಾರ್ಯದ ಒತ್ತಡ ಹೆಚ್ಚಾಗಿರುತ್ತದೆ ಈ PSCನಲ್ಲಿ. ಹೀಗಾಗಿ ಇದನ್ನು ಒಂದು ಉನ್ನತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಇದನ್ನು ಮೇಲ್ದರ್ಜೆಗೆ ಏರಿಸಿದರೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂಗೆ ಆಗ್ತದೆ ಸರ್. ಅಂದರೆ ಕಳೆದ ಒಂದು ವರ್ಷದಿಂದ ಇಲ್ಲಿ ಒಂದು ಖಾಲಿ ಹುದ್ದೆ ಒಂದು MBBS ಡಾಕ್ಟ್ರದ್ದು ಹುದ್ದೆ ಖಾಲಿ ಇತ್ತು. ಆದರೆ ಈಗ ರೀಸೆಂಟಾಗಿ ಒಂದು ತಿಂಗಳಿಂದ ಆ ಕೊರತೆಯೂ ನೀಗಿದೆ. ಒಂದು ಹೊಸದಾಗಿ ಒಬ್ಬರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿದ್ದಾರೆ. ಅವರು ಸಹ ಡಾಕ್ಟರ್ ಡೈಲಿ ಇಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗಂತೂ ಯಾವುದು ಕೊರತೆ ಇಲ್ದಂಗೆ ರೋಗಿಗಳಿಗೆ ಯಾವುದೇ ಒಂದು ತೊಂದರೆಗಳನ್ನು ಆಗಲಾರ್ದಂಗೆ ಇಲ್ಲಿ ಸೇವೆ ಒಂದು ಒದಗಿಸಲಾಗ್ತದೆ. ಆದರೆ ಒಂದು ಮೇನ್ ಅಂದರೆ ಮಹತ್ವದ ಒಂದು ಸಮಸ್ಯೆ ಅಂತಂದರೆ ಇಲ್ಲಿ ಸಿಬ್ಬಂದಿ. ಇಲ್ಲಿ ಕಾರ್ಯದ ಒತ್ತಡಕ್ಕೆ ಇನ್ನೂ ಇದು ಹೆಚ್ಚಿನ ಸಿಬ್ಬಂದಿ ಮತ್ತು ವೈದ್ಯರ ಅವಶ್ಯಕತೆ ಇದೆ. ಮತ್ತು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗು ಇನ್ನೂ ಮೇಲ್ದರ್ಜೆಗೆ ಇದನ್ನು ಏರಿಸಿದ್ರೇ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಂಗೆ ಆಗ್ತದೆ. ಈಗ ನಮ್ಮ ವೈದ್ಯಾಧಿಕಾರಿಗಳು ಹೇಳೋ ರೀತಿಯಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಸಾರ್ವಜನಿಕರು ವಾಸ ಮಾಡುವಂತಹ ಈ ಸ್ಥಳದಲ್ಲಿ ಎಕ್ಸ್ರೇ ಇನ್ನೊಂದು ಮತ್ತು ಈ ಥರ ಯಾವುದೇ ಒಂದು ಸ್ಕ್ಯಾನಿಂಗ್ ಅವೈಲೇಬಿಲಿಟಿ ಇಲ್ಲದೇ ಇರೋದ್ರಿಂದ ಇಲ್ಲಿಯ ಸ್ಥಳೀಯರು ಮುಧೋಳ ಅಥವಾ ದೊಡ್ಡ ದೊಡ್ಡ ಪಟ್ಟಣ ಬಾಗಲಕೋಟೆ ಅಥವಾ ಬೆಳಗಾವಿ, ಹುಬ್ಬಳ್ಳಿ ಈ ಥರ ಒಂದೊಂದು ದೊಡ್ಡ ದೊಡ್ಡ ನಗರಗಳಿಗೆ ಹೋಗುವಂಥ ಪರಿಸ್ಥಿತಿ ಇರೋದರಿಂದ, ಜೊತೆಗೆ ತುರ್ತು ಪರಿಸ್ಥಿತಿಗೆ ಯಾವುದೇ ಚಿಕಿತ್ಸೆಗಳು ಇಲ್ಲಿ ಸದ್ಯಕ್ಕೆ ಸಿಗದೇ ಇರೋದರಿಂದ ಇಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಷ್ಟರಲ್ಲಿಯೇ ಕೂಡ ಆ ರೋಗಿ ಇಲ್ಲಿಂದ ಮರಣವನ್ನು ಹೊಂದುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದರಿಂದ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನವನ್ನು ತೆಗೆದುಕೊಂಡು ಈ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದರೆ ಇಲ್ಲಿ ವಾಸ ಮಾಡುವತಕ್ಕಂತಹ 50,000ಕ್ಕಿಂತ ಹೆಚ್ಚಿನ ಸಾರ್ವಜನಿಕರಿಗೆ ಅದರ ಲಾಭ ಸಿಗುತ್ತೆ. ಸಾರ್ವಜನಿಕರು ಆರೋಗ್ಯವಾಗಿ ಸುವ್ಯವಸ್ಥಿತವಾಗಿ ಜೀವನವನ್ನು ನಡೆಸೋದಕ್ಕೆ ಒಂದು ಅನುಕೂಲವಾಗುತ್ತೆ ಅನ್ನುವಂಥ ಒಂದು
ಮಾತನ್ನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ ನಮ್ಮ ಡಿವೈನ್ ಮೀಡಿಯಾ. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ನಮ್ಮ ಸಚಿವರು ಏನಿದ್ದಾರೆ ಇದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚಿಂತನೆಯನ್ನು ಮಾಡಿ ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಎಲ್ಲ ಸವಲತ್ತುಗಳು ಇಲ್ಲಿನ ಸಾರ್ವಜನಿಕರಿಗೆ ಸಿಗುವಂತೆ ಮಾಡಲಿ ಅನ್ನುವಂಥದ್ದೇ ನಮ್ಮ ಡಿವೈನ್ ಮೀಡಿಯಾದ ಕಾಳಜಿ. 50,000 to 60,000 ಜನ ಸರ ಇಲ್ಲಿ ಜನಸಂಖ್ಯೆ ಇದೆ ನಮ್ಮಲ್ಲಿ. ಸುತ್ತಮುತ್ತ 21 ಹಳ್ಳಿಗೆ ನಮ್ಮದು ಇದೇ ಪ್ರಾಥಮಿಕ ಕೇಂದ್ರ ಲೋಕಾಪುರದ್ದು ರೀ. ಬಟ್ ಇಲ್ಲಿ ತುರ್ತು ಸೇವೆಗಳು ಅಂತೇಳಿ ಬೋರ್ಡ್ ಮಾತ್ರ ಅದ ರೀ. ತುರ್ತು ಸೇವೆಗಳು ಯಾವುವು ಲಭಿಸ್ತಾ ಇಲ್ಲ ಸರ್. ಇದು ಮೇಲ್ದರ್ಜೆಗೆ ಏರ್ಬೇಕಾಗ್ಯದ ಹಾಸ್ಪಿಟ್ಲು. ಅದಕ್ಕಾಗಿ ಹಾಂ ಸರ್, ಅಪ್ಗ್ರೇಡೇಷನ್ಗೆ ಅಲ್ಲಿ ಸ್ವಲ್ಪ ಲ್ಯಾಂಡಿಂದು ಸಮಸ್ಯೆ ಇದೆ. ಹಾಂ, ಅರ್ಥ ಆಯ್ತಾ? ಲ್ಯಾಂಡಿನ ಸಮಸ್ಯೆ ಇದೆ. ಸಮಸ್ಯೆ ಇರೋದ್ರಿಂದ ಅದು ಅಪ್ಗ್ರೇಡೇಷನ್ ಆಗ್ತಾ ಇಲ್ಲ. ಅಲ್ಲಿದ್ದು ಸಮಸ್ಯೆ ಬಗೆಹರಿಸ್ಬೇಕು ಅಂತಂದ್ರೆ ಲೋಕಲ್ ಲೀಡರ್ಗಳು ಸೇರಿಸ್ಕೊಂಡು ಅವ್ರನ್ನ ಇದ್ ಮಾಡಿಸ್ಬೇಕು, ಕಾಂಪ್ರಮೈಸ್ ಮಾಡಿಸಿ ಕೊಡ್ಬೇಕು ಅನ್ನೋದು. ಅದನ್ನ ಈಗ ನಾನು DHS ಅಲ್ಲಿ ಕೂಡ ಅದನ್ನ ಡಿಸ್ಕಷನ್ಗೆ ಇಟ್ಟಿದ್ದೀನಿ DO ಸರ್ ಹತ್ರ. ಯಾಕಂದ್ರೆ ಅಲ್ಲಿ ಅವನು ಲಿಟಿಗೇಷನ್ ಮಾಡ್ಕೊಂಡು ಕೂತ್ರೆ ಆಸ್ಪತ್ರೆ ಜಾಗ ಮತ್ತೆ ನಾಳೆ ದಿನ ಬೇರೆಯವರೆಲ್ಲ ಬಂದು ಆಕ್ರಮಿಸ್ಕೊಂಡ್ ಬಿಡ್ತಾರೆ. ಈಗಲೇ ಎನ್ಕ್ರೋಚ್ ಮಾಡಿದಾರೆ ಅಲ್ಲಿ. ಈಗ ಆಸ್ಪತ್ರೆ ಹೊಸದು ಮೇಲ್ದರ್ಜೆಗೆ ಏರ್ಸೋದು ಒಂದೇ ಅಲ್ಲ, ಅಲ್ಲಿ ಸುಸಜ್ಜಿತವಾದ ಆಸ್ಪತ್ರೆ ಬಿಲ್ಡಿಂಗ್ ಆಗತ್ತೆ. ಲಿಟಿಗೇಷನ್ ಹೋಯ್ತು ಅಂದ್ರೆ ಅದಕ್ಕೆ ಪ್ರಪೋಸಲ್ ಕೂಡ ನಾವು ಕಳಿಸ್ತಿದ್ವಿ. ಅದರಲ್ಲಿ ಲಿಟಿಗೇಷನ್ ಇರೋದ್ರಿಂದ ಅದಿನ್ನು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಆ ಲಿಟಿಗೇಷನ್ ನಮಗೆ ಹೋಗಬೇಕು. ಅದಕ್ಕೆ ಅಲ್ಲಿ ಲೋಕಲ್ ನೀವು ಮೀಡಿಯಾದವ್ರು ಅಂತೆಲ್ಲ ಅಲ್ಲಿರೋ ಪ್ರಮುಖ ವ್ಯಕ್ತಿಗಳು ಸೇರ್ಕೊಂಡು ಅದನ್ನ ಲಿಟಿಗೇಷನ್ ನ ತೆಗೆದಾಕ್ಸ್ಬೇಕು ಸರ್. ತಾವು ಅಧಿಕಾರಿಗಳು ಸರ್ಕಾರ ಮನಸ್ಸು ಮಾಡಿದ್ರೆ ಇದು ಭಾಳ ಬೇಗ ಮುಗಿಯುವಂಥ ಕೆಲಸ ಸರ್ ಇದು. ಬಟ್ ಅವ್ನು ಕೋರ್ಟಿಗೆ ಹೋಗಿದಾನಲ್ಲ, ಕೋರ್ಟಿಗೆ ಹೋಗ್ಬಾರ್ದದು. ಕೋರ್ಟಿಗೆ ಹೋಗಿರೋದ್ರಿಂದ ಅದೇನಾಗ್ಬಿಡ್ತದೆ, ಮತ್ತೆ ನಾಳೆ ದಿನ ಕಗ್ಗಂಟಾಗ್ತದೆ. ವರ್ಷಾನ್ಗಟ್ಲೆ ಆದ್ರೂ ಆ ಸಾರ್ವಜನಿಕರಿಗೆ ಇದು ಸಿಗೋದಿಲ್ಲ. ಅದನ್ನ ಏನಿದ್ರು ಕೂಡ ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡಿಸ್ಬೇಕು. ಅದನ್ನ ಲೋಕಲ್ ಜನಗಳು ಸೇರ್ಕೋಬೇಕು. ಅದನ್ನ ನಾನು ಹೇಳನು ಕೂಡ ಇದ್ದೀನಿ. ಅಲ್ಲಿ ಯಾವುದು ಅಂತ ಹೇಳಿದ್ದಾರೆ ಅಲ್ಲಿ ಇವರೆಲ್ಲರೂ ಕೂಡ ಜನಗಳು. ಸಾರ್ವಜನಿಕರಿಂದನೂ ಅದು ಇಲ್ಲ, ಅದನ್ನೇ ಮಾಡೋದು ಒಳ್ಳೇದು ಅಂತ. ಕೋರ್ಟಿಗೆ ಹೋಯ್ತು ಅಂದ್ರೆ ಮುಗಿದೋಯ್ತು ಕತೆ. ಬಟ್ ಸಾರ್ವಜನಿಕರಿಗೆ ಅದು ಅಪ್ಗ್ರೇಡ್ ಆಗೋದಿಲ್ಲ ಮತ್ತೆ. ಆದರೆ ಸರ್, ಇಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂದರೆ, ಲೋಕಾಪುರ ಈಗ ಪಟ್ಟಣ ಪಂಚಾಯತಿ ಆಗಿರೋದ್ರಿಂದ ಸುತ್ತಮುತ್ತೆಲ್ಲ ಬರೀ ಹೈವೇಗಳು ಸರ್. ಇಲ್ಲಿ ಸಿಕ್ಕಾಪಟ್ಟೆ ಅಪಘಾತಗಳು, ಮರಣಗಳು ಆಗ್ತವೆ. ಈಗ ಕರೆಕ್ಟ್ ನಾನು ಹೇಳೋದು. ಆಯ್ತು, ಈಗ ನಾನು ಹೇಳೋದು ಅಲ್ಲಿ ಮೈನ್ ರೋಡ್ ಅಲ್ಲಿ ಇದೆ ಅದು ಜಾಗ, ಹೌದಾ? ಹೌದು. ಮೈನ್ ರೋಡ್ ಅಲ್ಲಿ ಇರೋದ್ರಿಂದ ಅಲ್ಲೇ ಆಸ್ಪತ್ರೆ ಕಟ್ಟೋದ್ರಿಂದ ಸಾರ್ವಜನಿಕರಿಗೆ ಹೆಲ್ಪ್ ಆಗತ್ತೆ. ಹೌದು. ಹಾ ಸರ್. ಹಲೋ, ಹೌದೌದು ತಾನೆ? ಹೌದು. ಸೊ ಈಗ ಹೊಸ ಜಾಗ ಎಲ್ಲ ಊರೊರ್ಗಡೆ ಕೊಟ್ರೆ ಏನ್ ಉಪಯೋಗ ಆಗತ್ತೆ? ಅವಾಗ ಈ ಜಾಗನ ಇನ್ನೂ ಆಕ್ರಮಿಸ್ಕೊಂಡ್ ಬಿಡ್ತಾರೆ, ರೈಟ್? ಅದು ಆಲ್ರೆಡಿ ನಮ್ಮಿದ್ರಲ್ಲೇ ಇರೋದು ಆರೋಗ್ಯ ಇಲಾಖೆಗೆ. ಬಟ್ ಅಲ್ಲೇನಾಗಿದೆ, ಅದು ಚಕ್ಬಂದಿ ಕರೆಕ್ಟ್ ಆಗಿ ಮಾಡದಲ್ಲೇ ಅವನೀಗ ಲಿಟಿಗೇಷನ್ ಕೊಟ್ಟವನೇ ಆಗ್ತಾ ಇದ್ದಾನೆ. ದಾನ ಮಾಡಿರೋರೆ ನಮ್ದು ಇದು ನಮ್ಗೆ ಬೇಕು ಅನ್ನಂಗ ಆಗ್ತಾ ಇದ್ದಾರೆ. ಅದು ಪ್ರಾಬ್ಲಮ್. ಅದನ್ನ ಮಾಡೋಣ ಅಂತ, ಅದನ್ನ ಸೆಟಲ್ ಮಾಡಿಸ್ತೀನಿ ಆದಷ್ಟು ಬೇಗನೆ. ಅದನ್ನ ಮಾಡಿಸಿ ಅಲ್ಲಿಗೆ ಸಾರ್ವಜನಿಕ ಆಸ್ಪತ್ರೆ ಇದೇನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಸಮುದಾಯ ಆರೋಗ್ಯ ಕೇಂದ್ರ ಆದಾಗ ಅಲ್ಲಿ ಸ್ಪೆಷಲಿಸ್ಟ್ಗಳು ಎಲ್ಲರೂ ಬರ್ತಾರೆ. ಇನ್ನು ಹೆಚ್ಚಿನ ಚಿಕಿತ್ಸೆ ಲಭ್ಯವಾಗುತ್ತೆ. ಆಯ್ತಾ? ಅದನ್ನ ಮಾಡಿಸ್ತೀನಿ. ದಯವಿಟ್ಟು ಸರ್ ಒಂದೇನಾದ್ರೂ ಕ್ರಮ ತಗೊಳ್ಳಿ ಬೇಗ. ಮೀಟಿಂಗ್ ಅಲ್ಲಿ ಅದನ್ನ ನಡೆಸ್ತಾ ಇದ್ದೀನಿ DHS CEO ಸರ್ ಅಂತ. ಹಾಂ ಸರ್. ಇಡಿಸಿ ಲೋಕಾಪುರದ ಇಶ್ಯೂಸ್ ನ ಯಾವ ರೀತಿ ಮಾಡ್ಬೇಕು ಅಂತ ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಸರ್ಕಾರದ ವತಿಯಿಂದ ಅನ್ನೋದನ್ನ ತಿಳ್ಕೊಂಡು ಅದನ್ನ ಮುಂದುವರಿ. ದಯವಿಟ್ಟು ಸರ್ ಅದು ತಾವು ಸ್ವಲ್ಪ ಸರ್ಕಾರದ ಗಮನಕ್ಕೆ ತಂದು ಇದನ್ನ ಬೇಗ ಮಾಡಿಸಿ. ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ DH ಅವರು ಇವಾಗ ನಮ್ಮ ಜೊತೆ ಮಾತಾಡಿದ್ದು. ಇಲ್ಲಿನ ಸಮಸ್ಯೆ ಸ್ಥಳದ ಅಭಾವ ಇದೆ ನಮಗೆ ಈ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸೋದಕ್ಕೆ. ಹೀಗಾಗಿ ಸ್ಥಳೀಯರು ಇಲ್ಲಿ ಒಗ್ಗಟ್ಟಾಗಿ ನಮಗೆ ಒಂದು ಅವಕಾಶವನ್ನು, ಸ್ಥಳದ ಸಮಸ್ಯೆಯನ್ನು ಬಗೆಹರಿಸಿಕೊಡೋದಾದರೆ ನಾವು ಖಂಡಿತವಾಗಲೂ ಇಲ್ಲಿ ನಮ್ಮ ಸರ್ಕಾರ ದವಾಖಾನೆಯನ್ನು ಮೇಲ್ದರ್ಜೆಗೆ ಏರಿಸಿ ಸುಸಜ್ಜಿತವಾದ ಎಲ್ಲ ಅನುಕೂಲಗಳನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕೆಲಸ ಆದಷ್ಟು ಬೇಗ ಆಗಲಿ ಅನ್ನೋದೇ ನಮ್ಮ ಎಲ್ಲರ ಲೋಕಾಪುರದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಒಂದು ಆಶಯವಾಗಿದೆ. ಈ ಕೆಲಸ ಆದಷ್ಟು ಬೇಗ ಆಗಲಿ ಅನ್ನೋದೇ ನಮ್ಮ ಡಿವೈನ್ ಮೀಡಿಯಾದ ಕಾಳಜಿ ಕೂಡ. ನಮಸ್ತೆ.